12ನೇ ಶತಮಾನದಲ್ಲಿ ಬಸವಣ್ಣ ಯಾವ ಭಾಗದಲ್ಲಿ ವಚನ ಕ್ರಾಂತಿ ಮಾಡಿದ್ರು ಅದೇ ಭಾಗದ ಕತೆ ಭೀಮಾ ತೀರದ ಹಂತಗಳು. ಕ್ರಿಸ್ತಪೂರ್ವದಿಂದ ಇವತ್ತಿನ ತನಕನೂ ಭೀಮೆಯ ಸೆಳವು ಸಾಕಷ್ಟು ಪ್ರತಿರೋಧ ಮತ್ತು ಪಾತ್ರೆಗಳನ್ನ ಅರಗಿಸ್ಕೊಂಡೇ ಹರಿತಾನೆ ಇದೆ. ಒಂಥರದ ರಿಪಬ್ಲಿಕ್ ಥರ ವಾತಾವರಣ ಇದ್ದಾಗ ಯಾರು ಅಲ್ಲಿ ಏನನ್ನೂ ವರದಿ ಮಾಡುವಂಥದ್ದು ಅಥವಾ ಕರ್ನಾಟಕದ ಭಾಗವೇ ಅಲ್ಲ ಅದು ಅನ್ನೋ ಥರದ ವಾತಾವರಣ ಇದ್ದಾಗ ರವಿ ಬೆಳಗೆರೆ ಸರ್ ಅವರು ಅಲ್ಲಿ ಧೈರ್ಯವಾಗಿ ಹೋಗಿ ಆ ಭಾಗವನ್ನು ವರದಿ ಮಾಡಿ ಅಲ್ಲಿಂದ ಬಂದಂತಹ ಅಲ್ಲಿನ ಪಾತ್ರ ಘಟನಾವಳಿಗಳನ್ನ ಎಪಿಸೋಡ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಎಪಿಸೋಡ್ ಮಾಡೋಕ್ಕೆ ಶುರು ಮಾಡಿದಾಗ ಹುಟ್ಟಿದ್ದೇ ಭೀಮಾ ತೀರದ ಹಂತಗಳು. ಲಿಯೋ ಟಾಲ್ಸ್ಟಾಯ್ ಒಂದು ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಒಂದು ಕೃತಿ, ಸಣ್ಣ ಕಥೆ. ಅದರಲ್ಲಿ ಅದನ್ನೇನು ಹೇಳುತ್ತೆ ಅಂದರೆ, ಒಂದು ಮೊಟ್ಟೆಗೋಸ್ಕರ 2 ಮನೆಗಳು ಕತ್ಕೊಂಡು ಉರಿದೋಗ್ತವೆ. ಅದೇ ಥರದ ಘಟನಾವಳಿ ಇಲ್ಲೂ ಆಗುತ್ತೆ. ಒಂದು ಸಣ್ಣ ಬದುಕೋಸ್ಕರ ಶುರುವಾದ ಗಲಾಟೆ 2 ಕುಟುಂಬದ ನಡುವೆ ಸಾಕಷ್ಟು ಜನ ಜೀವಗಳನ್ನ ಬಲಿ ತಗೊಂಡ್ಬಿಡುತ್ತೆ. ಇದನ್ನ ಅತ್ಯಂತ ತೀಕ್ಷ್ಣವಾಗಿ, ಅದು ನೋಡೋಕ್ಕೆ ವರದಿ ಥರ ಆದ್ರೂ, ಒಂಥರ ಕ್ರೈಮ್ ರಿಪೋರ್ಟ್ ಥರ ಆದ್ರೂ, ಆ ಭಾಗದ ಬಗ್ಗೆನೇ ಒಂಥರದ ತಾತ್ಸಾರ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮುನ್ನುಗ್ಗಿ ಅದು ಒಳಗಡೆ ಇದ್ದಂತಹ ಸಾಕಷ್ಟು ತಾರತಮ್ಯಗಳನ್ನ, ಸಾಕಷ್ಟು ಪಾತಕ ಲೋಕದ ಏನು ಈ ಫ್ಯೂಡಲ್ನ ಕಾರಣಕ್ಕಾಗಿ ಆಗ್ತಿರುವಂಥ ಸಾಕಷ್ಟು ಏರುಪೇರುಗಳನ್ನ, ತಾರತಮ್ಯಗಳನ್ನ ಬಹಳ ಸಹಜವಾಗಿ ಅವರ ಬರವಣಿಗೆ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಜನರನ್ನ ತಲುಪಿಸುವುದರಲ್ಲಿ ರವಿ ಬೆಳಗೆರೆ ಅವರು ಅತ್ಯಂತ ಯಶಸ್ವಿಯಾಗಿತ್ತು. ಹಾಗಾಗಿ ಅದು ಧಾರಾವಾಹಿಯಾಗಿ ಪ್ರಕಟ ಆದ್ಮೇಲೂ ಅದು ಪುಸ್ತಕ ರೂಪಕ್ಕೆ ಬಂದಮೇಲೆ ಅದು 8ನೇದೋ 10ನೇದೋ ಆವೃತ್ತಿ ರೀಪಬ್ಲಿಷ್ ಆಗ್ತಾನೆ ಇದೆ. ಅದು ನಿಲ್ತಾನೆ ಇಲ್ಲ. ಅದು ಪಬ್ಲಿಕೇಶನ್ ಹಂಗೆ ಅದಂದ್ರೆ ಅದ್ರದ್ದು ಸರ್ಕ್ಯುಲೇಷನ್ ಹಂಗೆ ಒಂಥರದ ಫ್ಲೋಟಿಂಗ್ ಅಲ್ಲೇ ಇದೆ. ಇವತ್ತರೆಗೂ ಅದು ಸಾಕಷ್ಟು 8-10 ವರ್ಷ ಆದ್ರೂ ಅದು ನಿರಂತರವಾಗಿದೆ. ಹಾಗಾಗಿ ಈ ಥರದ ಒಂದು ಕೃತಿ ನನ್ನ ತನಕ ಬಂದಿದ್ದು ಆದರೆ ಎಷ್ಟು ದಿನ ಅದು ಆ ಕೃತಿನ ತುಂಬ ಜನ ಕೇಳಿದ್ರು, ಅದು ಯಾಕೆ ಯಾಕೆ ಅಷ್ಟು ಜನಕ್ಕೆ ಅದು ಗೊತ್ತಿರಲಿಲ್ಲ ಅಂತ. ಪ್ರಾಯಶಃ ನಾನು ಅಣಜಿ ನಾಗರಾಜ್ ಮತ್ತು ಓಂ ಪ್ರಕಾಶ್ ಸರ್ ಅವ್ರಿಗೆ ಬಹಳ ಆಭಾರಿಯಾಗಿರ್ತೀನಿ. ಅವರು ಕವರ್ ಪೇಜ್ ಕಿತ್ಕೊಂಡು ಹೊರಟೋಗಿದ್ರು ಕಂಟೆಂಟ್. ಹಂಗಾಗಿ ಕಂಟೆಂಟ್ ಹಂಗೆ ಇತ್ತು. ಆಗ ನಾನು ಬರೋ ತನಕ ಅದು ಕಾಯ್ತಲ್ಲ ಅನ್ನೋದು ಒಂದು ಹರ್ಷದಾಯಕವಾದ ವಿಚಾರ. ಹಾಗಾಗಿ ರವಿ ಬೆಳಗೆರೆ ಇವ್ರಿಗೆ, ಓಂ ಪ್ರಕಾಶ್ ಸರ್ಗೆ ಮತ್ತು ಅಣಜಿ ನಾಗರಾಜ್ ಅವ್ರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೇನೆ. ಈ ಕೃತಿನ ನಾನು ಮತ್ತೆ ತೆರೆಗೆ ತರೋಕೆ ಅತ್ಯಂತ ಹರ್ಷದಾಯಕವಾಗಿದ್ದೀನಿ. ಧನ್ಯವಾದಗಳು. 2 ಭಾಗ ಆಗುತ್ತೆ ಸರ್, 2 ಭಾಗ ಆಗುತ್ತೆ. ನಾ ಇಲ್ಲಿ ತನಕ ಅಂದರೆ ಈಗ ಫಸ್ಟ್ ಪಾರ್ಟ್ ಮುಗಿಸ್ಕೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ಗೆ ಮತ್ತೆ ಕೂತ್ಕೊಳ್ತಿದ್ದೀನಿ ಸ್ಕ್ರಿಪ್ಟ್ಗೆ. ಅಂದರೆ ಸ್ಕ್ರಿಪ್ಟೇ ಅದನ್ನೇ ಏನು ಮಾಡೋಂಗಿಲ್ಲ ಸರ್, ಪಕ್ಕ ಸ್ಕ್ರೀನ್ ಪ್ಲೇ ಇದ್ದಂಗೆ ಇದೆ. ಅದನ್ನ ಎನಾನ್ಸ್ ಮಾಡ್ಕೊಳ್ತೀನಿ, ಯಾವ್ಯಾವ್ದು ಬೇಕು ಅದನ್ನ ಹಾಕೊಂಡಿದ್ದೀನಿ. ಪ್ರಾಯಶಃ 2ನೇ ತಾರೀಕು 3ನೇ ತಾರೀಕಿಗೆ ಪೂರ್ತಿ ಸ್ಕ್ರಿಪ್ಟ್ ಮುಗಿದೋಗುತ್ತೆ ಸರ್. ನನ್ನ ವರ್ಷನ್ ಮುಗಿದೋಗುತ್ತೆ. ಆಮೇಲೆ ಅದನ್ನು ರೀರೈಟ್ ಮಾಡಿ ಅದನ್ನು ಬಾಂಡಿಂಗ್ ಸ್ಕ್ರಿಪ್ಟ್ ಮಾಡ್ಕೊಂಡು ಶುರು ಆಗೋದು ಸರ್. ಅದೇ ಏನಂದರೆ ಯಾವುದನ್ನು ಬಿಟ್ಟಿಲ್ಲ ಸರ್. ಅಂದರೆ ಅಲ್ಲಿ ಇಡೀ ರೋಚಕತೆ ಇದೆಯಲ್ಲ, ಒಂಥರದ್ದು ಅದು ಓದೋದನ್ನ ಒಂದು ಚೂರು ಒಳ್ಳಾಡೋದು ಕೂರಿಸ್ಕೊಡುತ್ತೆ ಕೃತಿ. ಅದನ್ನು ನಾವು ನಮ್ಮ ಶಕ್ತಿ ಮೀರಿ ನಾವು ಅದನ್ನ ಹಿಡಿಯಬೇಕು, ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋದು ಆಸೆ ಸರ್. ಡೆಫಿನೆಟ್ ಆಗಿ, ಯಾಕಂದ್ರೆ ಅದಕ್ಕೆ ನಾನು ಹೇಳಿದ್ದು ಬಂದ ಬರುಡಿ ಬಲೆ ಕೂಡಲ ಸಂಗಮ ದೇವ ಅಂತ ಶುರು ಮಾಡಿದ್ದೆ ಆ ಕಾರಣಕ್ಕೆ ಸರ್. ಇದು ನಾವು ಇದು ಬರೀ ಏನದು ಅಥವಾ ನಾವು ಸಿಕ್ಕಾಪಟ್ಟೆ ಕ್ರೈಮ್ ತೋರಿಸ್ಬೇಕು ಅಥವಾ ಅದು ಗ್ಲೋರಿಫೈ ಮಾಡಬೇಕು, ಸಿಕ್ಕಾಪಟ್ಟೆ ಆ ಥರದ್ದಿಲ್ಲ. ಈಗ ಒಂದು ಜವಾಬ್ದಾರಿ ಇದೆ. ನಿರ್ಮಾಣ ಸಂಸ್ಥೆ ಈಗ ಮುಂಚೆ ಕೆ ಸದಾಶಿವ ಕತೆ ಮಾಡಿತ್ತು, ಈಗ ಈ ಕತೆ ಮಾಡ್ತಿದೆ ಸರ್. ನಿರ್ಮಾಣ ಸಂಸ್ಥೆಗೂ ಜವಾಬ್ದಾರಿ ಇದೆ. ಅದು ಭಾಳ ನಾಜೂಕಾಗಿ ಹೇಳಿದ್ದಾರೆ. ಎಲ್ಲರೂ ಸಮಾಜಕ್ಕೆ ಒಪ್ಪೋ ಥರನೇ ಸಿನಿಮಾ ಆಗಬೇಕು. ಅದು ಎಲ್ಲರೂ ಕೂತು ನೋಡಿ ಸಂತೋಷ ಪಡುವಂಥದ್ದು ಒಂದು ಸಿನಿಮಾ ಆಗಬೇಕು ಅನ್ನೋದ್ರಿಂದ ಆ ಎಲ್ಲ ಪ್ಯಾರಾಮೀಟರ್ಸ್ ಜೊತೆಗೆ ನಾವು ಕೃತಿಗೆ ಎಲ್ಲೂ ಧಕ್ಕೆ ಆಗದಂಗೆ, ಸಮಾಜಕ್ಕೂ ಎಲ್ಲೂ ಧಕ್ಕೆ ಆಗದಂಗೆ ಸಿನಿಮಾ ಮಾಡ್ಕೊಡ್ತೀವಿ. ಚಂದ್ರು ಸರ್ ಜೊತೆಗೆ ಇರ್ತಾರೆ, ಹರೀಶ್ ಕೌಮೆ ಅವರು ಇರ್ತಾರೆ, ಲೋಕಿ ಸಂಗೀತ ಮಾಡ್ತಿದ್ದಾರೆ ಸರ್. ಭಾಗ 1ರಲ್ಲಿ ಸಿದ್ದಪ್ಪ ಬೋರಗಿ ತನಕ ಅವರು ಹತ್ಯೆ ಆಗೋ ತನಕ ಭಾಗ 1 ಸರ್. ಸಿದ್ದಪ್ಪ ಬೋರಗಿ ಹತ್ಯೆ ಆಗಿ ಅದ್ರದ್ದು ಸುತ್ತ ಘಟನಾವಳಿಗಳಾದ್ಮೇಲೆ ಸೆಕೆಂಡ್ ಪಾರ್ಟ್ ಮತ್ತೆ ನರೇಶನ್ಗೆ ಭಾವನಾ ಮೇಡಮ್ ಬರ್ತಾರೆ. ಅವರು ಯಾರು ಶಾಂತನ ಮಕ್ಕಳ ಜೊತೆಗೆ ಶಾಂತಂದು ಒಂದು ಸಣ್ಣ ಬ್ರೀಫ್ ಹಿಸ್ಟ್ರಿ ಶುರು ಮಾಡಿ ಅಲ್ಲಿಂದ ಮತ್ತೆ ಸೆಕೆಂಡ್ ಪಾರ್ಟ್ ಶುರು ಮಾಡ್ತಾರೆ. ದ್ವೇಷ ನೋಡಿ ಸರ್, ದ್ವೇಷನೂ ಬದುಕಿನ ಭಾಗವೇ. ಆದರೆ ದ್ವೇಷ ಯಾಕೆ ಮಾಡಿದ್ರೆ ಏನೇ ಮಾಡೋದ್ರ ಉದ್ದೇಶ ನಮಗೆ ಈ ಥರ ಸಿನಿಮಾಗಳು ಮಾಡಬೇಕಾದ್ರೆ ನಮಗೆ ಹೆಚ್ಚು ಸ್ವಲ್ಪ ಕಮರ್ಷಿಯಲ್ ಆಗಿ ಈ ಥರದ್ದು
ಯಾಕಂದರೆ ಅದರದ್ದು ಒಂದು ಇರೋದ್ರ ಜೊತೆಗೆ ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಸಾಮಾಜಿಕ ಸ್ತರಗಳಿದೆಯಲ್ಲ ಅಲ್ಲಿ ಕೃತಿನಲ್ಲಿರುವಂಥ ಒಳ ಸೂಕ್ಷ್ಮಗಳು ಭಾಳ ಚೆನ್ನಾಗಿದೆ. ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ಕೂಡ ರವಿ ಸರ್. ನನಗೆ ಮಲೆಗಳಲ್ಲಿ ಮದುಮಗಳು ಆಯಿಗುತ್ತಿ ಅಷ್ಟೇ, ಮಹಾದೇವ ಅವ್ರದ್ದು ಚನ್ನನಷ್ಟೇ, ನನಗೆ ಇಲ್ಲಿ ಚತ್ತಪ್ಪ ಕಾಡ್ತಾನೆ. ಹೆಂಗೆ ಸಾಧ್ಯ ಆಯಿತು? ಸಾಹಿತ್ಯದ ಸ್ಥಳ ಬೇರೆ ಇರ್ಬೋದು, ಆದರೆ ಅದು ಹೆಂಗೆ ಇಲ್ಲೂ ಅದರದ್ದೇ ಥರದ ಫೈರ್ ಹೆಂಗೆ ಸಾಧ್ಯ ಆಯಿತು ಅಂದರೆ 19ನೇ ವರ್ಷಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದರಿಂದ ಆ ಸಾಧ್ಯತೆಗಳಿದೆ. ರವಿ ಸರ್ 19ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಅವ್ರಿಗೆ ಅವ್ರು ಗಂಭೀರವಾಗಿ ಬರೆದಿದ್ದರೆ ಬರ್ಕೋಬೋದಿತ್ತು. ಅವ್ರ ಪತ್ರಿಕೆ ಬಿದ್ದು ಅವ್ರ ಥರ ಪತ್ರಿಕೋದ್ಯಮದಲ್ಲಿ ಜಿದ್ದು ಬಿದ್ದು ಬಂದಿದ್ದರಿಂದ ಸೊ ಈ ಥರದ್ದು ಆಯಾಮಗಳು ತೆರೆಕೊಡುತ್ತೆ. ಅದಾದ್ಮೇಲೆ ನಮ್ಮ ಸಂಸ್ಥೆ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಕಾದಂಬರಿ ಆಧಾರಿತ ಸಿನಿಮಾನ ಶೃಂಗೇರಿಲಿ ಮಾಡಿದ್ವಿ. ಎಲ್ಲವೂ ಚೆನ್ನಾಗಿತ್ತು. ಸಿನಿಮಾ ವಸ್ತು ಅಂತ ಬಂದ್ರೂ ಅಲ್ಲಿ ಟೀಮ್ ಸಮೇತ ಎಲ್ಲವೂ ಚೆನ್ನಾಗಿ ನಮಗೆ ಚೆನ್ನಾಗಾಯಿತು. ತುಂಬ ಖುಷಿ ಕೊಡ್ತು ಮೊದಲನೇ ಸಿನಿಮಾ. ನಂತರ ಇದು ಸಾಹಿತ್ಯ ಆಧಾರಿತದೇ. ರವಿ ಬೆಳಗೆರೆಯವರ ಭೀಮಾ ತೀರದ ಹಂತಕರು ಸಿನಿಮಾ ಟೈಟಲ್ ಕೂಡ ಚೆನ್ನಾಗಿದೆ. ಅವರು ಬರೆದಿರುವಂತಹ ಕತೆ, ನೈಜ ಕತೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ವಿಶ್ವಾಸದಿಂದ ನಮ್ಮನ್ನ ಕೇಳಿ ಅವರಿದ್ದಾರೆ ಇಟ್ಕೊಂಡು ಓಕೆನ ಪಡ್ಕೊಂಡು ಮಾಡೋಣ ಅಂತ ಮತ್ತೆ ಮಾಡಿದ್ದೀವಿ. ಅದರಲ್ಲಿ ಭಾವನಾ ಮೇಡಮ್ ಅವರು ಒಂದು ಪಾತ್ರವನ್ನು ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಇದೆ ನಮಗೆ. ನಂತರ ಅವರು ಸಿನಿಮಾವನ್ನು ರವಿ ಬೆಳಗೆರೆ ಅವರ ಸರ್ ಸಿನಿಮಾ ಮಾಡ್ತಿರೋದಂತೂ ತುಂಬ ಖುಷಿ ಇದೆ ನಮಗೆ. ಅದಂತ ಹೇಳ್ತೀನಿ, ತುಂಬ ಖುಷಿ ಇದೆ ಸಿನಿಮಾ ಮಾಡ್ತಿರೋದು ಅಂತ ಹೇಳಿ. ಮತ್ತು ಟೀಮ್ ನಮ್ಮದು ಈಗ ಭೀಮಾ ತೀರದಲ್ಲಿ ಟೀಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದನ್ನು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇದಕ್ಕೆ ನರೇಂದ್ರ ಬಾಬು ಸರ್ ಅವರು ಎಲ್ಲವನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ತುಂಬ ಖುಷಿ ಇದೆ. ಧನ್ಯವಾದ. ಇಲ್ಲ ಸರ್, ಸರ್ ಹೇಳಿದ್ರು ಓದ್ತೀನಿ. ಹಾಂ ಸರ್, ಬಾಬು ಸರ್ಗೆ ನೋಡಿ, ನನ್ನಿಂದ ನೀವು ಆಕ್ಟಿಂಗ್ ನ ಹೇಗೆ ತೆಗಿಸ್ತೀರಿ ಅದು ನಿಮ್ಮ ಹಣೆ ಬರಹ. ಯಾಕಾದ್ರೂ ತಗೊಂಡು ಇವಳನ್ನ ಈ ಪಾತ್ರಕ್ಕೆ ಅಂತ ಅನ್ಸಿದ್ರು ಹೋಗಿ ನನಗೆ ಅದ್ರ ಜವಾಬ್ದಾರಿ ಕೊಡಬೇಡಿ. ಬಟ್ ನಾನು ಇದನ್ನ ಅಪ್ಪನ ಪಾತ್ರವನ್ನ ಮಾಡಲಿಕ್ಕೆ ತುಂಬಾ ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ನಾನು ಮಾಡ್ತೀನಿ. ನಾನು ರೈಟ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಜೊತೆಗೆ ಅವರ ನನಗೆ ಎಲ್ಲೂ ಅವರು ನನಗೆ ಪ್ರಾಮಿಸ್ ಏನು ಮಾಡಿದ್ದಾರೆ, ಅಪ್ಪನ ಬರವಣಿಗೆ ಯಾವ ಇದನ್ನೂ ರೂಪವನ್ನು ಬದಲಾಯಿಸೋದಿಲ್ಲ. ಈಗಾಗಲೇ ಮುಂಚೆ ಬಂದಿದ್ದ ಭೀಮಾ ತೀರಕ್ಕೂ ಈಗ ಬರುವಂತಹ ಭೀಮಾ ತೀರಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ನೈಜವಾಗಿ ಅಲ್ಲಿ ಏನಿತ್ತೋ ಅದನ್ನು ಅಪ್ಪ ರಿಪೋರ್ಟ್ ಮಾಡ್ಕೊಂಡು ಬರ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರೆ. ಅದನ್ನು ಅವರು ಫೋಟೋಗ್ರಾಫ್ಸ್ ಆಗಿರ್ಬೋದು ಅಥವಾ ಅವರು ಮತ್ತು ಚಂದಪ್ಪ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಎಲ್ಲದಕ್ಕೂ ಅದು ಪುಸ್ತಕದಲ್ಲೇ ಇದೆ. ಸೊ ಇದನ್ನು ಯಾವುದನ್ನು ನಾನು ಬದಲಾಯಿಸೋದಿಲ್ಲ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ರೈಟ್ಸ್ಗೋಸ್ಕರ ಐ ಥಿಂಕ್ ಇದು ಪ್ರಾಪರ್ ವೇ ಟು ಅಪ್ರೋಚ್. ಒಂದು ಲೇಖಕನ ಕೃತಿ, ಒಂದು ನಾವೆಲ್ನ ಚಿತ್ರೀಕರಣ ಮಾಡಿ ಚಿತ್ರರೂಪದಲ್ಲಿ ತರ್ತೀನಿ ಅಂತ ಅಂದಾಗ ಅದರದ್ದೇ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಅದನ್ನು ಅವ್ರು ಫಾಲೋ ಮಾಡಿದ್ದಾರೆ. ನಾನು ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ. ಪ್ರೊಡ್ಯೂಸರ್ಸ್ಗೂ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನನಗೆ ಹೇಳಿದೆ, ಅವರು ಇದೇ ಒಂದು ಲಿಂಕ್ನ ಇಟ್ಕೊಂಡು ಇನ್ನೇನೋ ಆಗ್ತಿದೆ ಅಂತ ಮಾಡ್ಬೋದಾಗಿತ್ತು, ಅದನ್ನು ಅವ್ರು ಮಾಡಲಿಲ್ಲ. ಆಮೇಲೆ ಮತ್ತೆ ಅದೇ ನಾನು ಆಗಲೇ ಹೇಳಿದ ಹಾಗೆ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಯಾವುದನ್ನೇ ಬದಲಾಯಿಸೋದಿಲ್ಲ. ನಿಮ್ಮ ತಂದೆಯವರ ಅಕ್ಷರಗಳಲ್ಲಿ ಏನಿದೆ ಯಥಾವತ್ ಹಾಗೆ ನಾನು ಅದನ್ನು ಚಿತ್ರೀಕರಣ ಮಾಡ್ತೀನಿ ಅಂತ ಹೇಳಿ ಅವರು ಬರೆದಿದ್ದಾರೆ. ಇವರು ಆಗಲೇ ಹೇಳಿದರು, ನಾನು ಈಗ ತಾನೇ ವಿಜಯಪುರ ಹೋಗಿ 1 ವಾರ ಆಗಿದೆ. ನಾನಲ್ಲಿ ಹೋಗಿದ್ದೆ. ನಾನು ಅಲ್ಲಿಂದ ಸೊನ್ನಾಗಿ ಹೋಗೋಕ್ಕೆ ನನಗೆ 29 ಕಿಲೋಮೀಟರ್ ಇತ್ತು. ನಾನು ಸೊನ್ನಾಗಿ ಹೋಗ್ಬಿಟ್ಟು ಅಲ್ಲಿ ನಾನು ಚಂದಪ್ಪ ಮತ್ತು ಇನ್ನು 2 ಕುಟುಂಬಗಳು, ಈಗಾಗಲೇ ಹೇಳಿದ ಹಾಗೆ 2 ಕುಟುಂಬಗಳನ್ನು ಭೇಟಿ ನೀಡಿ ಬರಬೇಕು ಅಂತ ಹೇಳಿ ಆಸೆಯಿದ್ದೆ. ಕಾರಣಾಂತರಗಳಿಂದ ನನ್ನಲ್ಲಿ ಭೇಟಿ ನೀಡೋಕ್ಕಾಗಲಿಲ್ಲ. ಈ ಪ್ರೆಸ್ ಮೀಟನ್ನ ಚಂದಪ್ಪ ಮನೆಯವರು ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಯಾಕಂದರೆ ಅವ್ರು ನನಗೆ ಔತಣ ರೆಡಿ ಮಾಡಿಟ್ಕೊಂಡಿದ್ರು, ನನಗೋಸ್ಕರ ಅಡುಗೆ ರೆಡಿ ಮಾಡಿಟ್ಕೊಂಡಿದ್ರು, ಬಡಿಸ್ತೀನಿ ಬರ್ತಾರೆ ಅಂತ ತುಂಬ ಸಂತೋಷದಿಂದ ನನಗೋಸ್ಕರ ಕಾಯ್ತಾ ಇದ್ರು. ನೀವು ಆಗಲೇ ಹೇಳಿದಾಗೆ ಅಪ್ಪನ ಎರ ಏನಿತ್ತು, ಭೀಮಾ ತೀರದ ಹಂತಕರು. ಈಗ ನಾನು ಹೋದಾಗ ವಿಜಯಪುರದಲ್ಲಿ ಸಾಕಷ್ಟು ಸಾಧಕರು ಇದ್ದಾರಲ್ಲಿ. ನಾವು ಸುಮ್ಮನೆ ಹಂತಕರು ಅಂತ ಹೇಳಿ, ಅಫ್ಕೋರ್ಸ್ ಅಪ್ಪ ಬಂದಿದ್ದು ಫ್ಯಾಕ್ಟ್ ಬರೆದಿದ್ದಾರೆ. ಇವರು ಹೇಳಿದ ಹಾಗೆ ಇನ್ನೂ ಅಲ್ಲಿ ಮೊದಲಿನ ಥರ ಅಪ್ಪ ಯಾವಾಗ ಹೋಗಿ ಇದನ್ನು ರಿಪೋರ್ಟ್ ಮಾಡಿ
ಯಾವಾಗ ಹೋಗಿ ಇದನ್ನೆಲ್ಲ ವರದಿ ಮಾಡ್ಕೊಂಡು ಬಂದ್ರು, ಆಗ ಕಾಲ ಹಾಗಿತ್ತು. ಅಲ್ಲಿ ಇವ್ರು ಹೇಳಿದ ಹಾಗೆ ಭೀಮೆಯ ನದಿ ರಕ್ತದೋಕುಳಿಯಾಗಿತ್ತು. ಅದನ್ನ ಹೇಗಿತ್ತೋ ಅದನ್ನ ಅವ್ರನ್ನೇ ಭೇಟಿ ಮಾಡಿ ಅದನ್ನ ಅಕ್ಷರಶಃ ಒಂದು ತಪ್ಪಿನ ಮಾಹಿತಿ ಕೊಡದೆ ಬರೆದ್ರು. ಆಮೇಲೆ ಆ ಭೀಮಾ ತೀರದಲ್ಲಿ ಅಪ್ಪ ಕೂಡ ಒಬ್ಬ ಸದಸ್ಯರಾಗ್ಬಿಟ್ರು. ಫಸ್ಟ್ ಕರ್ಕೊಂಡು ಹೋಗಿದ್ದೆ ಅವ್ರನ್ನ ರೋಚಕವಾಗಿ ಕರ್ಕೊಂಡು ಹೋಗ್ತಾರೆ. ಅದನ್ನ ಅವರು ಚಿತ್ರೀಕರಣದಲ್ಲೂ ತೋರಿಸ್ತಾರೆ, ಪುಸ್ತಕದಲ್ಲೂ ಇದೆ. ಅದು ಬಿಟ್ರೆ ಅದರ ನಂತರ ಒಡನಾಟ ತುಂಬಾ ಹತ್ರ ಆಗ್ಬಿಡುತ್ತೆ ಭೀಮಾ ತೀರಕ್ಕೂ ಮತ್ತೆ ನಮ್ಮ ತಂದೆಯರಿಗೂ. ಸೊ ಅವರು ಭೀಮಾ ತೀರದ ಒಂದು ಕುಟುಂಬವಾಗಿ ಅಪ್ಪ ಅಲ್ಲಿ ಒಳಗಡೆ ಸೇರ್ಕೊಳ್ತಾರೆ. ಸೊ ಒಳಗಿನ ಪ್ರತಿಯೊಂದು ಏನಂತೀರಿ ಅಲೆಯಾಗಿ ಅವರಿಗೆ ಗೊತ್ತು ಒಳಗಡೆ ಏನಾಗ್ತಿತ್ತು, ಏನಾಗ್ತಾ ಇದೆ, ಏನಾಗಬಹುದು ಅನ್ನೋದೆಲ್ಲ ಆಗಿನ ಟೈಮಲ್ಲಿ ಇತ್ತು. ಹಂಗಿತ್ತು ಕೂಡ ಇವ್ರು ಹೇಳಿದಾಗೆ ಒಂದು 60-70 ರುಂಡಗಳು ಬಿದ್ದಿದ್ದಾವೆ, ರಕ್ತದ ಒಕ್ಕಳಿನೇ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಬಟ್ ಈಗ ಆ ಭೀಮಾಕ್ಕೆ ನಾನು ಹೋದಾಗ, ಅಂದರೆ ಮೊನ್ನೆ ನಾನು ಹೋದಾಗ ವಿಜಯಪುರಕ್ಕೆ, ಅಲ್ಲಿಯ ಜನರ ಒಂದು ಅಂದರೆ ಭೀಮಾ ತೀರದ ಹಂತಕರು ನೆಕ್ಸ್ಟ್ ಭೀಮಾ ತೀರದ ಚಿಂತಕರು ಅಂತ ಆಗಲಿ ಅನ್ನೋ ಒಂದು ಆಸೆನ ಅವರು ವ್ಯಕ್ತಪಡಿಸ್ಕೋತಾರೆ. ಸೊ ಅದು ನಾನು ಮೆಚ್ತೀನಿ ಕೂಡ. ಅದು ಈಗ ಭಾಗಪ್ಪ ಮತ್ತೆ ರಕ್ತ ಅಲ್ಲಿಗೆ ಸಂಬಂಧಪಡುತ್ತೆ. ಭಾಗಪ್ಪ ಮೊನ್ನೆ ತಾನೇ ಕೊಲೆ ಆಗ್ತಾರೆ. ಸೊ ಇದೆಲ್ಲ ಇದ್ದಾಗ ಇದನ್ನ ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾನು ಹೋಲಿಸಲಾರೆ. ಆಸ್ ಒಂದು ವ್ಯಕ್ತಿಯಾಗಿ, ಒಂದು ಪತ್ರಕರ್ತೆಯಾಗಿ, ಒಂದು ಏನಂತೀರಿ ಅಲ್ಲಿ ಹೋದಾಗ ನನಗೆ ಸಿಕ್ಕಂತಹ ಪ್ರೀತಿ ಆತಿಥ್ಯ ಏನಿದೆ ಅದಾಗಿರ್ಬೋದು. ಬಟ್ ರಕ್ತಪಾತ ನಿಂತೇ ಹೋಗಿದೆ, ಜಿದ್ದು ನಿಂತೇ ಹೋಗಿದೆ. ಅಲ್ಲಿಯವರೆಗೆ ಅಲ್ಲಿ ಇರೋದೇ 2 ಕುಟುಂಬದ ನಡುವಿನ ಸಂಘರ್ಷ. ಆ ಒಂದು ಎರಡನ್ನ ಅದು ಖಂಡಿತ ಈಗಲೂ ಇದೆ ಅಂತ ಮಾತಿದೆ. ಅಷ್ಟು ಅಪ್ಪನ ಒಡನಾಟ ಅಷ್ಟು ಅವರು ಇಟ್ಕೊಂಡಿರ್ಲಿಲ್ಲ. ಅಂದ್ರೆ ಭೀಮಾ ತೀರದ ಮಂದಿ ಜೊತೆಗೆ ಅವರಿಗೆ ಅಂದ್ರೆ ನಾನು ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ಅವ್ರು ನನಗೆ ರೊಟ್ಟಿ ಚಟ್ನಿ ಎಲ್ಲ ಮಾಡಿ ಇಡ್ತಾ ಇರಲಿಲ್ಲ, ಕಾಯ್ತಾ ಇರಲಿಲ್ಲ. ಸೊ ಹೀಗಾಗಿ ಭೀಮಾ ತೀರ ಬದಲಾಗಿ ರಕ್ತದೋಕಳಿ ನಿಲ್ಲಲಿ, ಅದು ಒಂದು ಆಸ್ ಒಂದು ಏನಂತ ಚಿಂತಕರಾಗಿ ನಾನು ಯೋಚನೆ ಮಾಡ್ತೀನಿ. ಅದು ಬಿಟ್ರೆ ಕಂಪ್ಲೀಟ್ಲಿ ಪುಸ್ತಕದಲ್ಲಿ ಏನಿದೆ ಆಗಿನ ಕಾಲದ ಘಟ್ಟದಲ್ಲಿ ಏನು ನಡೀತಿತ್ತು ಅದನ್ನ ನೈಜವಾಗಿ ತುಂಬಾ ಘೋರವಾಗಿ ತೋರಿಸ್ದೆ. ಇವರು ಸೂಕ್ಷ್ಮವಾದ ಡೈರೆಕ್ಟರು, ಇವ್ರಿಗೆ ಗೊತ್ತು ಹೇಗೆ ಅದನ್ನ ತಗೊಂಡು ಹೋಗ್ಬೇಕು, ಹೇಗೆ ಜನಕ್ಕೆ ಅದನ್ನ ತಲುಪಿಸ್ಬೇಕು ಅನ್ನೋದು ಆ ಭರವಸೆ ನನಗೂ ಇದೆ. ಇವ್ರಾಗಲೇ ಹೇಳಿದ್ರು, ಒಂದು ಡೈರೆಕ್ಟರ್ ಕ್ಯಾಪ್ ಹಾಕೊಂಡು ಅಥವಾ ಒಂದು ಸ್ಕ್ರಿಪ್ಟ್ ರೈಟರ್ ಆಗಿ ಒಂದು ಪೆನ್ ಹಿಡಿಯೋದಿದೆಯಲ್ಲ, ಅದನ್ನ ಹಿಡಿದು ಲಾಸ್ಟ್ ಪುಟ ನಿಂದಲ್ಲ ಎದ್ದು ಹೋಗು ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಅವಮಾನ ಜೊತೆಗೆ ನೋವು ಎರಡೂ. ಅದು ಶ್ರಮ ಅಷ್ಟು ಪುಟಗಳಲ್ಲಿದೆ. ಲಾಸ್ಟ್ ಪುಟಗಳಲ್ಲಿ ಮಾತ್ರ ಇಲ್ಲ ಇದು ಬದಲಾಗಬೇಕು ಅಂತಂದಾಗ ಒಂದು ರೈಟರು, ಒಂದು ಡೈರೆಕ್ಟರ್ದು ವಿಷನೇ ಚೇಂಜ್ ಆಗ್ಬಿಡುತ್ತೆ. ಸೊ ಆ ಕ್ಯಾಪ್ನ ತೆಗೆದು, ಅಂದ್ರೆ ಘೋಸ್ಟ್ ರೈಟರ್ ಅಂತ ಹೇಳ್ತೀವಲ್ಲ ಹಾಗೆ ಆ ದಿನಗಳನ್ನ ನೀವು ನೋಡಿದ್ರೆ ಎಲ್ಲೂ ನಿಮಗೆ ಆ ದಿನಗಳು ಕೂಡ ಬೇಸ್ಡ್ ಆನ್ ಕ್ರೈಮ್. ಸೊ ಕ್ರೈಮ್ ಬೇಸನ್ನ ಎಷ್ಟು ಚಂದ, ಎಷ್ಟು ಪ್ರೀತಿ ಕೂಡ ಅದರಲ್ಲಿ ತುಂಬಿ ಬರೆದಂಥ ಬಾಬು ಅವ್ರಿಗೆ ಸಲ್ಲಬೇಕಾಗಿರೋ ಅಂಥ ಒಂದು ಏನಂತೀರಿ ಕ್ರೆಡಿಟ್ ಅವ್ರಿಗೆ ಸಲ್ಲಿಲ್ಲ. ಅದ್ರ ಒಳಗಡೆ ಏನೇನಾಗಿದೆ ಅದು ನನಗೆ ಬೇಕಾಗಿಲ್ಲ. ಬಟ್ ಆದರೆ ಈಗ ಕಂಪ್ಲೀಟ್ಲಿ ನಾನು ಅವ್ರ ಕೈಗೆ ಇದನ್ನ ವಹಿಸಿದ್ದೀನಿ. ಇದನ್ನ ಅವರು ಅಷ್ಟೇ ಚೆನ್ನಾಗಿ ಅದನ್ನ ನಿರ್ಮಾಣ ಮಾಡ್ತಾರೆ ಅಂತ ನಿರ್ದೇಶನ ಮಾಡ್ತಾರೆ ಅಂತ ಅನ್ನೋ ಭರವಸೆ ನನ್ನಲ್ಲಿದೆ. ನಾನಾಗಲೇ ಹೇಳಿದಾಗೆ ಮತ್ತೆ ಇದನ್ನ ಹೇಳ್ತೀನಿ, ಅಪ್ಪನ ಪಾತ್ರ ನಿಭಾಯಿಸೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನನ್ನ ಕೈಯಲ್ಲಿ ಆ ತಾಕತ್ ಕೂಡ ಇದೆ ಅಂತ ನಾನು ನಂಬಿದ್ದೀನಿ. ನಾನು ಮಾಡ್ತೀನಿ ಏನು ಅಂತ ಆ ರಹಸ್ಯವನ್ನು ಬಿಚ್ಚಿಡುವಂಥ ಕೈಂಗೆ ಅವ್ರು ಹೋದಾಗ ಅಲ್ಲಿ ಆ ಕಡೆ ಸೈಡಲ್ಲೇ ಒಂಚೂರು ಅಪ್ಪ ಕೂಡ ಇದ್ರು, ಹುಬ್ಬಳ್ಳಿ ಧಾರವಾಡ ಆ ಕಡೆ ಸೈಡಲ್ಲಿ ಅವರ ಒಡನಾಟ ಕೂಡ ಇತ್ತು. ಆದ್ರಿಂದ ಅವ್ರಿಗೆ ಆ ಭಾಷೆ ಕೂಡ ಸಲೀಸಾಗಿ ಮಾತಾಡುವಂತ ಇತ್ತು, ಅವ್ರಿಗೆ ಬರ್ತಿತ್ತು. ಸೊ ಆಮೇಲೆ ಆಪ್ತತೆ ಅನ್ನೋದು ತುಂಬಾ ಬೆಳೆದ್ಬಿಡ್ತು ಅಪ್ಪಗೆ. ಯಾಕಂದ್ರೆ ಅವರು ಅಷ್ಟೇ ಪ್ರೀತಿ ತೋರಿಸ್ತಾರೆ. ಭೀಮಾ ತೀರದವರ ಅಂದ್ರೆ ಆ ವಿಜಯಪುರ ಅನ್ನೋ ಜನನೇ ಹಾಗೆ, ಅವರು ಎಲ್ಲವುದೂ ಅತಿರೇಕ. ನೀನು ಪ್ರೀತಿ ಮಾಡಿದ್ರೆ ಪ್ರೀತಿ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ. ಅಕಸ್ಮಾತ್ ನಿನ್ನ ನೆಗ್ಲೆಕ್ಟ್ ಮಾಡಬೇಕು, ನನಗೆ ಇಷ್ಟ ಆಗಲ್ಲ ನಿನಗೆ ಅಂದರೆ ದ್ವೇಷ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ ಅವರು. ಸೊ ಇದೆರಡರ ನಡುವೆ ಅವರು ಬದುಕ್ತಾ ಇರುವಂಥ ಜನ. ಸೊ ಪ್ರೀತಿ ನೀನು ಕೊಟ್ಟರೆ ಅವರು ವಾಪಸ್ ನಿಮ್ಗೆ ಪ್ರೀತಿನೇ ಕೊಡ್ತಾರೆ, ನೀನು ದ್ವೇಷ ಕೊಟ್ಟರೆ ಅವರು ವಾಪಸ್ ದ್ವೇಷನೇ ಕೊಡ್ತಾರೆ ಅನ್ನೋದೊಂದು ಮಾತಿದೆ. ಸೊ ನಾವು ಅಲ್ಲಿಗೆ ಹೋಗಿ ಅವರುಗಳ ಮನೆಯಲ್ಲಿ ಊಟ ಮಾಡಿದ್ದೀವಿ, ನಮಗೂ ಅಲ್ಲಿ ಋಣ ಇದೆ.
ಸೊ ಹಾಗಾಗಿ ನಾನು ಎಲ್ಲೂ ಭೀಮಾ ತೀರವನ್ನು ಅಲ್ಲಗೆಳೆಯೋದಿಲ್ಲ, ಅಥವಾ ಭೀಮಾ ತೀರದಲ್ಲಿ ನಡೀತಾ ಇದ್ದಂಥ ಅದನ್ನ ನಾನು ಇಲ್ಲಿ ಅವ್ರಿಗೆ ಏನು ಅಪ್ಪ ಬರೆದಿದ್ದಾರೆ ಅದನ್ನ ನಾನು ಅವರಿಗೆ ಪೋರ್ಟ್ರೇ ಮಾಡಿ ಅದನ್ನ ಚಿತ್ರೀಕರಣ ಮಾಡಿ ಅಂತ ಹೇಳ್ತೀನಿ ಹೊರತು ಈಗಿನ ಭೀಮಾ ತೀರ ಚಿಂತಕರಾಗಲೇ ಹಂತಕರ ಬದಲು ಚಿಂತಕರಾಗಲಿ ಅಂತಲೇ ನಾನು ಈಗಲೂ ಬಯಸ್ತೀನಿ ಕೂಡ. ನನ್ನ ಒಳಗಿನ ಮಾತು ಅಂತಂದರೆ ಏನೋ ಘೋರ ಅತಿ ಘೋರ ಆ ಥರ ಇಲ್ಲ, ತುಂಬ ಕಡಿಮೆ ಆಗಿದೆ. ಅಲ್ಲಿಯ ಪಾತಕರ ಅಂದರೆ ಕೊಲೆಗಳಾಗಿರ್ಬೋದು ಅಂಥದ್ದೆಲ್ಲ ತುಂಬ ಕಡಿಮೆ ಆಗಿದೆ ಇವಾಗ, ಆ ಥರದ್ದೆಲ್ಲ ನಡೀತಾ ಇಲ್ಲ. ಮತ್ತು ಭಾಗಪ್ಪ ಅವರು ಕೂಡ ಆ ಭಾಗದಲ್ಲಿ ಸಾವಾಗಲಿಲ್ಲ, ಅವರಿಗೆ ಈ ಭಾಗದಲ್ಲೇ ಆಗಿತ್ತು. ಸೊ ಇದು ಆ ಕಡೆಯವರು ಕೂಡ ಮಾಡಿಲ್ಲ, ಭೀಮಾ ತೀರದವರು ಮಾಡಿಲ್ಲ, ಭಾಗಪ್ಪ ಅವರು ಈ ಕಡೆ ಸೈಡಲ್ಲಿ ಆಗಿರುವಂಥದ್ದು. ಸೊ ಇದೆಲ್ಲ ಗೊಂದಲಗಳಿದ್ದಾವೆ. ನಾನು ಹೇಳೋದು ಇಷ್ಟೇ, ಅಲ್ಲಿಯ ಪ್ರೀತಿ ಕೂಡ ನಾವು ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಅವರುಗಳಿಗೆ ಮನಸ್ಸು ನಾವು ನೋವಿಸ್ಬಾರ್ದು. ಯಾಕಂದರೆ ಅವರು ಆಗಿನ ಕಾಲದ್ದು ಆಗಿನ ಪೀಳಿಗೆ, ಈಗ ನಮ್ಮ ತಂದೆ ಇದ್ದಿದ್ದ ಪೀಳಿಗೆ ಇದ್ದ ಜನಕ್ಕೂ ಈಗ ಅವ್ರು ಹೇಳಿದರು ಹೇಳಿ ಹೋಗೋ ಕಾರಣ ಅಂತಂದರೆ ಅವ್ರು ಈಗಿನ ಪೀಳಿಗೆಯವರು, ಆಗಿನ ಪೀಳಿಗೆಯವ್ರಿಗೆ ಅದು ಹೇಳಿ ಹೋಗೋ ಕಾರಣ ಬಂದು 20 ವರ್ಷ ಆಯಿತು. ಸೊ ಅವರಿಗೆ ರವಿ ಬೆಳಗೆರೆಯ ಬರವಣಿಗೆ ಏನು ಅನ್ನೋದು ಈಗ ಬಿಚ್ತಾ ಹೋಗ್ತಾ ಹೋಗುತ್ತೆ. ಈಗ ಅವರು ಅದನ್ನ ಓದ್ತಾ ಹೋಗ್ತಾರೆ. ಈಗ ರವಿ ಬೆಳಗೆರೆ ಅವ್ರನ್ನ ಅರ್ಥೈಸ್ಕೊಂಡು ಹೋಗ್ತಾರೆ, ರವಿ ಬೆಳಗೆರೆ ಅವ್ರನ್ನ ಜಡ್ಜ್ ಮಾಡ್ತಾರೆ. ಓ ಹಿಂಗಾಗಿ ಬರವಣಿಗೆ ಅಂದರೆ ಹೀಗೆ ಗೀಳು ಹಚ್ಚೋ ಅಂಥದ್ದೇನಿತ್ತು ಮೊದಲಿಂದನೂ ಮಾಡ್ತಿದ್ರು. ಯಾವಾಗ ಭೀಮಾ ತೀರಕ್ಕೆ ಅಪ್ಪ ಪದೇ ಪದೇ ಭೇಟಿ ನೀಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ನಿಮಗೂ ಇದರದ್ದು ಮಾಹಿತಿ ಇರಲಿ ಅಂತ ಹೇಳ್ತೀನಿ ಬಾಬುರೇ. ಅಲ್ಲಿ ನಮ್ಮ ತಂದೆ ಅವಾಗಿನ್ನ ಚಂದಪ್ಪ ಅವರು ಸಿಕ್ಕಿರಲಿಲ್ಲ, ಅಂದರೆ ಇನ್ನೇನು ಭೇಟಿ ಆಗಬೇಕು, ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಅವ್ರನ್ನ ನಮ್ಮ ತಂದೆಯವ್ರನ್ನ ಒಂದು ಚೇರಲ್ಲಿ ಕೂರಿಸ್ತಾರೆ. ನಮ್ಮ ತಂದೆ ಅಷ್ಟೊತ್ತಿಗಾಗಲೇ ಒಡನಾಟ ತುಂಬ ಹತ್ತಿರ ಆಗ್ಬಿಟ್ಟಿರುತ್ತೆ, ಭೀಮಾ ತೀರದ ಜನಗಳ ಹತ್ರ ಸಂಪರ್ಕ ತುಂಬ ಚೆನ್ನಾಗಿರುತ್ತೆ. ಅವರು ಅಪ್ಪ ಚೇರ್ ಮೇಲೆ ಕೂತಿರ್ತಾರೆ, ಎದುರುಗಡೆ ಒಂದು ಗರಡಿ ಇದು ತಗೊಳ್ತೀನಿ. ಸೊ ಅಲ್ಲಿ ಒಂದು ಗರಡಿ ಮನೆ ಅಂತೀವಲ್ಲ ಹಾಗೆ ಕುಸ್ತಿ ಮಾಡ್ತಾ ಇರ್ತಾರೆ. ಸಣ್ಣ 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 ಮಕ್ಕಳು ಇಂದ ಹಿಡಿದು ದೊಡ್ಡವರೆಲ್ಲರೂ ಕುಸ್ತಿ ಪೈಪೋಟಿ ಮಾಡ್ತಾ ಇರ್ತಾರೆ ಒಬ್ಬರ ಮೇಲೆ ಒಬ್ರು. ಅಲ್ಲಿ ಪಕ್ಕದಲ್ಲಿ ಒಬ್ರು ಚಂದ್ರಪ್ಪ ಶಿವಪ್ಪ ವಾರಿಕ್ ಅಂತ ಕೂತಿರ್ತಾರೆ, ನೆಲದ ಮೇಲೆ ಕೂತಿರ್ತಾರೆ, ನಮ್ಮ ತಂದೆ ಚೇರ್ ಮೇಲೆ ಕೂತಿರ್ತಾರೆ. ಅವರು ನಮ್ಮ ತಂದೆ ಕೇಳ್ತಾರೆ, ಇವರೆಲ್ಲ ಏನು ಗರಡಿ ಇದು ಕಲಿತಾ ಇದಾರಲ್ಲ ಏನೋ ಇವರೆಲ್ಲ ಅದೇ ರೀ ಪೈಲ್ವಾನ್ ಆಗ್ಬೇಕಂತಂದ್ರಿ ಎಲ್ರು ಅದಕ್ಕೆ ಕಲಿಕತ್ತಾರ್ರಿ. ಹೌದೇನೋ ನಿನ್ನ ಮಕ್ಳು ಅದಾರೇನಾದ್ರಲ್ಲ ಅಲ್ಲಿ ಕೇಳ್ತಾರೆ. ಹೌದ್ರಿ ಅದಾರ್ರಿ 4 ಮಕ್ಳು ಅದಾರ್ರಿ ನಂದು, ಅಲ್ಲ ಮಾಡಕತ್ತಾರ ಬಿಡ್ರಿ ನೋಡ್ರಿ ಅವ್ರ ಇಲ್ಲಿ ಕುಸ್ತಿ ಮಾಡಕತ್ತಾರ. ಹೌದೇನಾ ದೊಡ್ಡವನ್ ಯಾವ ದೊಡ್ಡವನ ಅವನ್ರಿ ಅನಿಲ್ ಶಿವಪ್ಪ ವಾರಿಕ್ ಅಂತ ಹೇಳಿ ಕರಿಯವ್ರನ್ನ ಅಂತಾರೆ. ಬರ್ತಾನ ಏನಾಗ್ತಿ ದೊಡ್ಡವನಾದ್ಮೇಲೆ ಅಂತ ನಮ್ಮ ತಂದೆ ಹೇಳ್ತಾರೆ. ರೀ ಆ ಎದುರುಗಡೆ ಮನೆಯವ್ನ ಕೊಲ್ತೀನ್ರಿ ನಾನು ಅಂತ ಅವನು ಹೇಳ್ತಾನೆ. ಅವನಿಗಾಗ 5ನೇ ಕ್ಲಾಸ್ ಓದುವಂಥ ವಯಸ್ಸು. ಅವನನ್ನ ಅವನ ಅಪ್ಪ ಅವ್ರ ಅಪ್ಪನ ಕೇಳದೆ ಸಮೇತ ಅವನನ್ನ ಗಾಡಿನಲ್ಲಿ ಕೂರಿಸ್ಕೊಂಡು ನಮ್ಮಪ್ಪ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ನಮ್ಮ ಮನೆಗೆ ಕರ್ಕೊಂಡು ಬಂದು ಓದಿಸ್ತಾರೆ. ಇದೇ ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾನೆ ಹುಡುಗ. ಅದಾದ್ಮೇಲೆ ಏನಾಗ್ತೀಯೋ ಮಗನೇ ಮುಂದಕ್ಕೆ ನನಗೆ ಅಕ್ಕ ನಮಗೆ ಅವನ ತಮ್ಮ ಆಗ್ತಾನೆ ಅನಿಲ್. ಏನು ಮಾಡ್ತೀಯೋ ನೀನು ನೆಕ್ಸ್ಟ್ ಏನು ಮಾಡ್ತೀಯ ಅಂತ ಕೇಳಿದಾಗ ಅವನು ಹೇಳೋದು, ಅಕ್ಕ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಬೇಕು ಅಂತ ಆಸೆ ಆಗಿದೆ ನನಗೆ ಅಂತ ಹೇಳ್ತಾರೆ. ಸೊ ಅಪ್ಪ ಹೋಟೆಲ್ ಮ್ಯಾನೇಜ್ಮೆಂಟನ್ನು ಮಾಡಿಸ್ತಾರೆ ಅವನಿಗೆ. ಈಗ ಅವನು ಹೋಟೆಲ್ ಮಾಲೀಕ ಆಗಿದ್ದಾನೆ. ಸೊ ಹೀಗೆ ಆಗಲೇ ಅಪ್ಪ ಹಂತಕರು ಅಂತ ಹೆಸರಿಟ್ರೆ ಹೊರತು ಅಪ್ಪನಲ್ಲೂ ಒಂದು ಚಿಂತಕ ಆಲ್ರೆಡಿ ಹುಟ್ಟಿದ್ದ. ಸೊ ಅದು ಆ ಚಿಂತಕ ಅನ್ನೋದು ಹೇಗಿತ್ತು. ಇವಾಗ ಅನಿಲ್ ಶಿವಪ್ಪ ವಾರಿಕು ಅದೇ ಗರಡಿ ಪಳಗಿದ್ದಿದ್ರೆ ಅವನ್ನ ಯಾರಾದರೂ ಕೊಂದು ಹಾಕಿರೋರು ಇಲ್ಲ ಅವ್ನು ಯಾರು ಕೊಂದು ಹಾಕಿರೋರು, ಇದೇ ಪೀಳಿಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ. ಸೊ ಇದೊಂದು ನಾನು ಹೇಳಬೇಕು ಅಂತಿದ್ದೆ. ಆಗಲೇ ಅಪ್ಪನಲ್ಲಿ ಒಂದು ಚಿಂತಕ ಅನ್ನೋನು ಹುಟ್ಕೊಂಡಿದ್ರು. ಸೊ ಹಾಗಾಗಿ ಭೀಮಾ ತೀರ ಈಗ ಹಂತಕರು ಬಂದು ಚಿಂತಕರು ಆಗಲಿ. ಮತ್ತು ಬಟ್ ಈ ಪುಸ್ತಕಕ್ಕೆ ನಾನು ಏನು ಹರಿಸ್ತೀನಿ ಅಂತಂದರೆ ಅದು ಯಥಾವತ್ ಹೇಗಿದೆ ಹಾಗೆ ಬಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು, ಪ್ರೇಕ್ಷಕರು ಆಗುತ್ತೆ. ಅಲ್ಲಿಯ ಭೀಮಾ ತೀರೆ ನೋಡೋ ಜನಕ್ಕೂ ಕೂಡ ಹೌದಪ್ಪ ಇದು ರವಿ ಬೆಳಗೆರೆ ಅವರು ಮಾಡಿದ್ದು, ಇದು ಸತ್ಯ ಘಟನೆ, ಇದನ್ನು ಅವರು ಎಲ್ಲೂ ತಿರುಚಿ ಪರಿಚಯ ಮಾಡಿಲ್ಲ ಅನ್ನೋದು ಇವರು ತೋರಿಸೋ ಇದ್ರ ಮೇಲೆ ನಿಂತಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಮೊದಲನೇದಾಗಿ ಭೀಮಾ ತೀರದ ಹಂತಕರು ಸಿನಿಮಾಗೆ ಛಾಯಾಗ್ರಾಹಕನಾಗಿ ಸೆಲೆಕ್ಟ್ ಮಾಡಿದ ನಿರ್ದೇಶಕರು ನಿರ್ಮಾಪಕರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇದು ಕಥೆನೇ ಒಂದು ರಿಯಲಿಸ್ಟಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಿನಿಮಾಟೋಗ್ರಫಿನೂ ರಿಯಲಿಸ್ಟಿಕ್ ಅಪ್ರೋಚ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ. ಜೊತೆಗೆ ನಾನು ಇಲ್ಲಿ ತನಕ ಸರೌಂಡಿಂಗಲ್ಲಿ ಯಾವುದೂ ಮಾಡಿಲ್ಲ ಸಿನಿಮಾ. ನಾರ್ತ್ ಕರ್ನಾಟಕ
ಫೀಲ್ಡಲ್ಲಿ ಡೆಫಿನೆಟಾಗಿ ಒಂದು ನನ್ನ ಕೆರಿಯರಲ್ಲಿ ಬೇರೆ ಥರದ ಕಲಾವಿದ ಒಂದು ಸಿನಿಮಾ ಆಗುತ್ತೆ ಡೆಫಿನೆಟಾಗಿ. ಮತ್ತು ಭೀಮಾನೇ ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಡೆಫಿನೆಟಾಗಿ ಒಂದು ಒಳ್ಳೆ ಸಿನಿಮಾಟೋಗ್ರಫಿಕಲಿ ಏನು ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಅದನ್ನು ಪ್ರಯತ್ನ ಚೆನ್ನಾಗಿ ಮತ್ತು ಬಾಬು ಸರ್ ನಿರ್ದೇಶನ ಮಾಡ್ತಾರೆ, ಖುಷಿ ಇದೆ. ರಿಯಲ್ ಇನ್ಸಿಡೆಂಟ್ಸು ಸಿನಿಮ್ಯಾಟಿಕಾಗಿ ತುಂಬ ಬೇರೆ ಥರ ಈಗ ಮೇಕಿಂಗ್ ಅಂತ ನಾವೇನು ಮಾಡ್ತೀವಿ ಆ ಥರ ಇದ್ದ ರಿಯಲ್ ಇನ್ಸಿಡೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡೋ ಥರದ್ದು ಒಂದು ಕೆಲಸ ಮಾಡಬೇಕಾಗುತ್ತೆ. ತುಂಬ ಆರ್ಟಿಫಿಷಿಯಲ್ ಆಗಿ ಈಗ ರೆಗ್ಯುಲರ್ ಸೀನ್ಸ್ ಅಂತಂದರೆ ಅದರಲ್ಲಿ ಎಕ್ಸಾಗರೇಷನ್ ಆ ಥರದ್ದೆಲ್ಲ ತುಂಬ ಇರುತ್ತೆ. ಆ ಥರ ಇಲ್ಲದೆ ಈಗ ಸಿನಿಮಾ ಅಂತಂದರೆ ಇದು ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಅದನ್ನು ಅದೇ ಥರನೇ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಜಾಸ್ತಿನೇ ದಿನ ಆಗುತ್ತೆ, ಯಾಕೆಂದರೆ ಈಗ ತಾನೇ ಡೈರೆಕ್ಟ್ರು 2 ಪಾರ್ಟು ಅಂತ ಹೇಳಿದ್ರಲ್ಲ, ಅದರಿಂದ ಡೆಫಿನೆಟಾಗಿ ಒಂದು 80ರಿಂದ 100 ದಿನ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಮಗೆ ನಿರ್ಮಾಪಕರು ಒಂದೇ ಹೇಳಿದ್ದು ಸಿನಿಮಾ ಕ್ವಾಲಿಟಿ ವೈಸ್ ಏನೋ ಕಾಂಪ್ರಮೈಸ್ ಇರಬಾರ್ದು ಅನ್ನೋ ಥರ. ಹಂಗಾಗಿರೋದ್ರಿಂದ ಎಕ್ವಿಪ್ಮೆಂಟ್ಸ್ ವೈಸ್ ಏನೋ ಕಾಂಪ್ರಮೈಸ್ ಆಗಲ್ಲ. ರಿಯಲಿಸ್ಟಿಕ್ ಅಪ್ರೋಚ್ ಆಗಿದ್ರು ಕ್ಯಾರೆಕ್ಟರ್ ಓಡಬೇಕು ಅಂತಂದರೆ ಅದಕ್ಕೆ ಏನು ಬೇಕು. ಈಗ ಸಿಕ್ಕಾಪಟ್ಟೆ ಈ ಚಂದಪ್ಪನ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಒಳ್ಳೆ ರನ್ನರ್ ಅಂತೆ. ಈಗ ರನ್ನಿಂಗ್ ಸ್ಪೀಡ್ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ನಾವು ಕ್ಯಾಮ್ರಾನು ಓಡಬೇಕಾಗುತ್ತೆ. ಆ ಥರ ಎಲ್ಲ ಸಲಕರಣೆಗಳನ್ನ ಇಟ್ಕೊಂಡು ಡೆಫಿನೆಟಾಗಿ ಅದನ್ನೇ ನಾನು ರಿಯಲಿಸ್ಟಿಕ್ ಅಪ್ರೋಚ್ ಅಂತ ಹೇಳಿದ್ದು. ಅದನ್ನು ಟ್ರೈಲರ್ ಮತ್ತು ಟೀಸರಿಂದ ನನಗೆ ಕೆರಿಯರ್ ಶುರು ಆಯಿತು. ಮತ್ತು ಅಲ್ಲಿಂದ ನೆಕ್ಸ್ಟು ಬಾಬು ಸರ್ ಜೊತೆ ಅವರು ವರ್ಕ್ ಮಾಡಿದಂಥ ಮರಾಠಿ ಸಿನಿಮಾ ಜೊತೆ ವರ್ಕ್ ಮಾಡಿದ್ವಿ 2 ಇಯರ್ಸ್ ಬ್ಯಾಕ್. ಸೊ ಅದಾದಮೇಲೆ ಈ ಸಿನಿಮಾಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿನಿಮಾ ಲಾಸ್ಟ್ ಇಯರ್ ವರ್ಕ್ ಮಾಡಿದಂಥ ಉತ್ತರ ಭಾಗದಲ್ಲೇ, ಉತ್ತರ ಕರ್ನಾಟಕದಲ್ಲೇ ವರ್ಕ್ ಮಾಡಿದ್ದು. ಸೊ ಈ ಸಲ ಮತ್ತೆ ಒಂದು 90s ಸಬ್ಜೆಕ್ಟ್. ಸೊ ನಾವೊಂದು 20-30 ಇಯರ್ಸ್ ಬ್ಯಾಕ್ ಹೋಗ್ತಿರೋದ್ರಿಂದ ಆ ಟೈಮ್ ಫ್ರೇಮಲ್ಲಿ ರಿಯಲಿಸ್ಟಿಕ್ ಅಪ್ರೋಚ್ ಈಗ ಏನು ಕ್ಯಾಮ್ರಾಮನ್ ಹೇಳೋದು, ಆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಆ ಫುಟೇಜಸ್ ನೋಡಿ ಆ ಚಾಲೆಂಜಸ್ ಫೇಸ್ ಮಾಡಿ ಇನ್ನು ಏನಿದ್ರು ಇಷ್ಟೊತ್ತು ಅದ್ರ ಬಗ್ಗೆ ನನಗೆ ಸಬ್ಜೆಕ್ಟ್ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಸೊ ಬಾಬು ಸರ್ ಮೊನ್ನೆ ಅದ್ರ ಬಗ್ಗೆ ಕತೆ ಬಗ್ಗೆ ಕೇಳಿದಾಗ ಅವರು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪುಸ್ತಕ ಓದಿ ನಾನು ಅದ್ರ ಬಗ್ಗೆ ಇನ್ನು ಕತೆ ಶುರು ಮಾಡಬೇಕು. ಸೊ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಶುರು ಆದಾಗ ನನ್ನ ಜೊತೆ ಮುಂದಿನ ಮಾತಾಡಬೇಕು. ಥ್ಯಾಂಕ್ ಯು. ಅದಕ್ಕೆ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಬೇಸಿಕ್ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಒಂದು 2 to 3 ಕಿಲೋಮೀಟರ್ಸ್ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಮನ್ ಓಡಬೇಕಾಯ್ತು ಜೊತೆಲಿ ಆದರೆ ಹೇಳ್ತಾರೆ ಯಾವಾಗ ಓಡಬೇಕು, ಎಷ್ಟು ಓಡಬೇಕು ಅಂತ. ಅವರಿಂದ ಇನ್ನು ಯಾರು ಓಡ್ಬರ್ತಿಲ್ಲ ಅನ್ಸುತ್ತೆ, ಅದಕ್ಕೆ ನಿಧಾನ ಕೊಡ್ತಿದ್ದಾರೆ ಸರ್. ಆಮೇಲೆ ಸ್ಪೀಡಾಗಿ ಓಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಬೇಕು. ನಮ್ಮ ಸುಮಾ ಮೇಡಮು, ಗಂಗಣ್ಣ, ಶ್ರುತಿ ಮೇಡಮು ಹಾಗೂ ಅನಿಲ್ ಸರ್. ಏನಕ್ಕೆ ಅಂತಂದರೆ ಒಬ್ಬ ನಿರ್ಮಾಪಕರು ಮುಂದೆ ಬಂದರೆ ಒಂದು ಚಿತ್ರಕಥೆಗೆ ಜೀವ ಬರುತ್ತೆ. ಏನು ಎಲ್ಲ ಕಲಾವಿದರಿಗೂ ಅವರ ಕನಸಿಗೆ ಒಂದು ರೆಕ್ಕೆ ಬರುತ್ತೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಹೀಗಾಗಿ ಸಿನಿಮಾ ಅವ್ರಿಗೂ ಒಳ್ಳೆಯದಾಗಲಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡಲಿ. ಇನ್ನು ನಮ್ಮ ಬಾಬು ಸರ್ ಬಗ್ಗೆ ಮಾತಾಡಬೇಕು. ನಮ್ಮ ಕನ್ನಡದಲ್ಲಿರುವಂತಹ ಸೆನ್ಸಿಬಲ್ ಡೈರೆಕ್ಟರ್ಸಲ್ಲಿ ಬಾಬು ಸರ್ ಒಬ್ಬರು ಅಂತ ಹೇಳೋದು ತಪ್ಪಾಗಲ್ಲ. ಏನಕ್ಕೆ ಅಂತಂದರೆ ಒಬ್ಬ ಬರಹಗಾರ ಯಾವಾಗ ನಿರ್ದೇಶನ ಮಾಡ್ತಾನೋ ಅದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇನ್ನು ಬಾಬು ಸರ್ ನಮ್ಮದು ಒಡನಾಟ ಅಂತಂದರೆ ಅವ್ರ ಜೊತೆ ನಾನು ಒಂದು ನಾಟಕದಲ್ಲಿ ಕೆಲಸ ಮಾಡಿದೆ. ಒಂದು 4 ತಿಂಗಳ ಕಾಲ ರಿಹರ್ಸಲ್ಸ್ ಮಾಡಿದ್ವಿ. ಅದಾದಮೇಲೆ ಒಂದು 15 ಶೋ ಮಾಡಿದ್ವಿ. ಸೊ ಅಲ್ಲಿಂದ ಬಾಬು ಸರ್ ಪರಿಚಯ. ತುಂಬ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅಂದರೆ ಸರ್ ನೀವು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಡೈರೆಕ್ಟ್ ಆ್ಯಕ್ಷನ್ ಅನ್ನೋ ನಾಟಕ ಮಾಡಿದ್ದು. ಸರ್ ನೀವು ನನ್ನ ಮೇಲಿಟ್ಟಿರೋ ನಂಬಿಕೆನ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಉಳಿಸ್ಕೊತೀನಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಹೋಲ್ ತಂಡ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ. ಸೋ ಎಕ್ಸೈಟೆಡ್. ಇನ್ನು ಭಾವನಾ ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ, ಅಂದರೆ ರವಿ ಬೆಳಗೆರೆ ಸರ್ ಪಾತ್ರನ ನೀವು ಹೆಂಗೆ ನಿರ್ವಹಿಸ್ತೀರಾ ಅಂತ. ಹಾಗೆ ರವಿ ಬೆಳಗೆ ಸರ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಂದರೆ ಇದು ತುಂಬ ಪೊಟೆನ್ಷಿಯಲ್ ಇರುವಂಥ ಕತೆ. ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಅವರದು ಆಯುಷ್ಮಾನ್ ಹಾಗೆ ಲೆಕ್ಕ ಇಟ್ಕೊಳ್ಳಿ. ನಮ್ಮ ಕೆ ಬಿ ರಾಜ್ ಅವರಿದ್ದಾರೆ, ಮುದ್ರಾಜ್ ಅವರಿದ್ದಾರೆ, ಲೆಕ್ಕ ಇಟ್ಕೊಳ್ಳಿ.
ಬಾಬು ಖಾನ್ ಅವರೇ 45 ವರ್ಷ ಆಯ್ತಾ ನೀವು ಬಂದು? 55 ಸರ್ 70 ಯಾರು 9 ವರ್ಷದಿಂದ 70ನೇ ಇಸ್ವಿ ಬನ್ನಿ ಸರ್. ಫಸ್ಟು ಬಂದು ತೆಲುಗು ತಮಿಳು ಹಿಂದಿ ಅಲ್ಲಿ ಸೇರ್ಕೊಂಡು ಅಲ್ಲಿಂದ ಅವ್ರು MGR ಯಾವಾಗ ಮಿನಿಸ್ಟರ್ ಆದರು ಇದು ಕರ್ನಾಟಕಕ್ಕೆ ಬಂದೆ. ಫಸ್ಟ್ ಪಿಕ್ಚರ್ ಇದು ಆಗಿ ಬೂದಿ ಮುಚ್ಚಿದ ಕೆಂಡ, ಬಿಳಿ ಗುಲಾಬಿ, ಆಮೇಲೆ ಇದು ಕೃಷ್ಣವರ್ಧನವ್ರದ್ದು ಮರ್ತೋಗಿನ ಪಿಕ್ಚರ್. ಆಮೇಲೆ ಲೈನ್ ಆಗಿ ಹಂಗೆ ಮಾಡ್ತಾ ಇದೀನಿ ಮಾಡ್ತಾನೆ ಇದ್ದೀನಿ. ಮಾಡಿದ್ದೀನಿ, ಅವ್ರದ್ದು ಮಾಡಿದ್ದೀನಿ. ನಮ್ಮ YS ಸಂಘ ಡೈರೆಕ್ಟ್ರು BS ಸಂಘ ಅವರು ಆ ಡೈರೆಕ್ಟ್ರ್ ಜೊತೆ ಮಾಡಿದ್ದೀನಿ. ಎಲ್ಲ ಡೈರೆಕ್ಟ್ರು ಮಾಡಿದ್ದೀನಿ. ಈಗ ಜೀವನ ಹೆಂಗಿದೆ ಸರ್ ಈಗ ಜೀವನ ಹೆಂಗಿದೆ? ಖುಷಿ ಬರ್ತಾ ಇದೆ ನನಗೆ. ಕೆಲಸ ಸಿಗ್ತಾ ಇದೆಯಾ? ಕೆಲಸ ಸಿಕ್ತು ಮಾಡ್ತಾ ಇದ್ದೀನಿ. ಈಗ ಒಂದು ಪಿಕ್ಚರ್ ಸರ್ ಏನು ಗೊತ್ತಾಗಿಲ್ಲ. ಈ ಸಿನಿಮಾಗೆ ಇನ್ನೂ ಡಿಸ್ಕಷನ್ ಆಗಿಲ್ಲ, ಅದನ್ನ ಮಾಡ್ಕೊಂತೀವಿ. ಬಾಬು ಖಾನ್ ಅವರು ಬೆಂಗಳೂರಲ್ಲೇ ಇರ್ತೀರಾ ನೀವು? ಹೌದು ಸರ್, ಬಸವೇಶ್ವರ ನಗರ ಮನೆ. ಬಾಬು ವರ್ಸಸ್ ಬಾಬು. ಬಾಬು versus ಬಾಬು ಅಂತ